ಈಗ ನನ್ ಪ್ರಕಾರ ಅಂದ್ರೆ ನಾನು ಕೇಳಿರೋ ಪ್ರಕಾರ ಮಾಗಡಿನಲ್ಲಿ ಹ್ಮ್ ಸಣ್ಣ ಕರುಗಳ ಮಾರಾಟನೇ ಜಾಸ್ತಿ, ದೊಡ್ಡ ಕರುಗಳು ಅಂದ್ರೆ ದೊಡ್ಡ ಎತ್ತುಗಳು ಮಾರಾಟ ಇಲ್ಲ ಅಂತ ಹೇಳ್ತಾರೆ. ಕಡಿಮೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ತರುಣ್. ತರುಣ್, ಎಲ್ಲಿಂದ ಬರ್ತಾ ಇರೋದು? ಆಗ್ರಾ. ಯಾವ ತಾಲೂಕ್ ಬರುತ್ತೆ ಸರ್? ಯಾವ ತಾಲೂಕ್ ಬರುತ್ತೆ? ರಾಮನಗರ. ರಾಮನಗರ. ಏನ್ ಅನ್ಸ್ತದೆ ಜಾತ್ರೆ, ಮಾಗಡಿ ದನಗಳ ಜಾತ್ರೆ? ಸೂಪರ್ ಅನ್ಸ್ತೇ ಸರ್. ಸೂಪರ್ ಅನ್ಸ್ತದ್ಯಾ? ದೇವಸ್ಥಾನಕ್ಕೆ ಹೋಗಿದ್ರಾ? ಹೋಗಿದೆ ಸರ್. ನಾಮ ಎಲ್ಲ ಹಾಕೊಂಡ್ ಬಂದಿದ್ರ? ಜಸ್ಟ್ ಇವಾಗ ಬಂದಿದ್ದು. ನಮ್ಗೆ ನಾಮ ಹಾಕಲ್ಲ ತಾನೆ? ನಿಮ್ಗೇನ್ ಹಾಕಲ್ಲ ಸರ್. ಅಂದ್ರೆ ಅದು ದೇವ್ರ ನಾಮ, ಬೇರೆ ನಾಮ ಅಲ್ಲ, ಆಯ್ತಾ? ನಾವ್ ಸ್ವಲ್ಪ ತಮಾಷೆ ಮಾಡ್ತೀವಿ, ಯಾಕೆ ಹೇಳಿ? ತುಂಬಾ ಫ್ರೆಂಡ್ಲಿ ಆಗಿರ್ಬೇಕು ನಾವೆಲ್ಲ, ಸರಿನಾ? ಈಗ ಇದು ಏನಲ್ಲಾಗಿದೆ ಸರ್? ಇದು ಸರ್ ಇವಾಗ ಎರಡೆರಡಲ್ಲು. ಎರಡೆರಡಲ್ಲ? ಹಾ. ಕಡ್ಸ ಎತ್ತ? ಓರಿ ಸರ್. ಓರಿ. ಬೀಜ ಹೊಡ್ಸಿದ್ರ? ಹೌದು ಸರ್. ಓಕೆ, ಏನ್ ಹೇಳ್ತಾ ಇದ್ರ ರೇಟು? 180 ಹೇಳ್ತಾ ಇದ್ದೀನಿ. 180 ಬಂದ್ ಕೇಳ್ತಾ ಇದಾರ? ಬತ್ತವ್ರೆ ಒಯ್ತವ್ರೆ. ಹೋಯ್ತವ್ರೆ. ಹಿಡಿದ್ ನಿಲ್ಸ್ಕೋಬೇಕಲ್ವಾ? ಯಾರು ನಿಲ್ಸ್ಕೊಳಕಾಯ್ತದ ಸರ್? ಹಾ, ನಿಲ್ಸ್ಕೊಳಕಾಯ್ತದ. ಓಕೆ. ಕೆಲ್ಸ ಎಲ್ಲ ಮಾಡ್ಸಿದಿರಾ? ಮಾಡ್ಸಿದೀವಿ ಸರ್. ಈಗ ನಿಮ್ಮ ರಾಮನಗರ ಭಾಗದಲ್ಲಿ ಜಾಸ್ತಿ ಏನ್ ಕೆಲಸ ಮಾಡಿಸ್ತೀರಾ ಸರ್? ಇದು ಉಳ್ಳೋದು, ಅರಗೋದು, ಹಾ, ಬಿತ್ತೋದು, ಕಡ್ಡಿ ತೋಟ ಹೊಡಿಯೋದು ಹಾ, ಎಲ್ಲ ಮಾಡ್ತೀವಿ. ಓಕೆ. ಒಟ್ನಲ್ಲಿ ಎಲ್ಲ ಗಾಡಿ ಕೆಲಸ ಎಲ್ಲ ಮಾಡ್ಸಿದಿರಾ? ಮಾಡ್ಸಿದೀವಿ ಸರ್. 180 ಹೇಳ್ತಾ ಇದ್ರ ನೀವು. ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ? ಫೈನಲ್ ಅಂದ್ರೆ 1.5 ಗಂಟೆ. 1.5 ಬಂದ್ರೆ ಬಿಡ್ತೀರಾ? ಇನ್ನ ಇದೆಯಾ ಬೇರೆ ಯಾವ್ದಾದ್ರು ಇನ್ಯಾವ್ದು? ಕೊಡುವಂತದ್ದು ಈ ಲೇಖ ಐತೆ. ಇದೆಯಾ? ಬನ್ನಿ. ಈಗ ಇದಕ್ಕೆ ಏನೆಲ್ಲಾಗಿದೆ? ಸರ್ ಆರಲ್ಲು. ಆರಲ್ಲ? ಹಾ. ಈಗ ಏನ್ ಹೇಳ್ತಾ ಇದ್ದೀರಾ ರೇಟ್? 180 ಹೇಳ್ತಾ ಇದೀವಿ. 180 ಹೇಳ್ತಿದ್ರಾ? ಕೆಲಸ ಎಲ್ಲ ಮಾಡ್ಸಿದಿರಾ? ಎಲ್ಲಾ ಕೆಲಸ ಆಯ್ತು. ಎಲ್ಲಾ ಕೆಲಸ ಮಾಡ್ಸಿದ್ರಾ? ಗ್ಯಾರಂಟಿ? ಗ್ಯಾರಂಟಿ. ಕೆಲಸ ಮಾಡ್ಲಿಲ್ಲ ನಿಮ್ ಕರ್ಕೊ ಹೋಯ್ತೀವಿ. ಕರ್ಕೋಗಿ ಸರ್. ಏನ್ ಹೇಳ್ತಿದ್ರ ರೇಟು? ಸರ್ ರೇಟ್ ಏನ್ ಹೇಳ್ತಿದ್ಯಾ? 180 ಹೇಳ್ತೀವಿ. 180. ಇದಕ್ಕೆ 180? ಓಕೆ. ಅದ್ ಬಿಟ್ರೆ ಈಗ ಅಲ್ಲಿ ಕೊನೆಯಲ್ಲಿ ಅದು ನಿಮ್ದೇನಾ? ಇದು ಎಷ್ಟು ತಿಂಗಳು ಕರುಗಳ ಸರ್ ಇದು? ಒಂದು ವರ್ಷದ ಮೇಲೆ ಎಷ್ಟು? ಒಂದು 4-5 ತಿಂಗಳಾಗಿದ್ಯಾ? 2 ತಿಂಗಳಾಗಿದ್ಯಾ? ಕೂಟ ನೀವೇ ಮಾಡಿರೋದಾ? ಹೌದು ಸರ್. ಅಂದ್ರೆ ಈಗ ಹೊರಗಡೆಯಿಂದ ತಂದು ನೀವು ಕೂಟ ಮಾಡಿರೋದು? ಹೌದು ಸರ್. ಈಗೆಲ್ಲ ಅಂದ್ರೆ ನೀವೆಲ್ಲ ಊರ್ ಮೇಲೆ ಹೋಗ್ತಾರದ? ಹೌದು, ಹಳ್ಳಿ ಮೇಲೆ ಹಳ್ಳಿ ಮೇಲೆ ಹೋಗ್ತೀರಾ? ಈ ಹಳ್ಳಿ ಮೇಲೆ ಹೋದ್ರೆ ಒಳ್ಳೊಳ್ಳೆ ಕರುಗಳು ಸಿಗ್ತವೆ ನಿಮ್ಗೆ. ಈಗ ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ? ಇವಕ್ಕೆ 1 ಲಕ್ಷ ಹೇಳ್ತಾ ಇದ್ದೀನಿ. 1 ಲಕ್ಷ ಹೇಳ್ತಾ ಇದ್ದೀರಾ? ಸರ್ ಇದಕ್ಕೆ ಇದರಲ್ಲಿ ಕೆಲಸ ಏನಾರು ಮಾಡ್ಸಿದ್ರ? ಗಾಡಿ ಕೆಲಸ ಮಾಡ್ಸಿದ್ದೀರಾ? ಮಾಡಿಸಿದೀವಿ ಸರ್. ಕುಂಟೆ ಗಿಂಟೆ ಎಲ್ಲ ಹೊಡ್ಸೋದು ಎಲ್ಲ ಮಾಡಿಸಿದೀವಿ ಸರ್. ಎಲ್ಲ ಮಾಡ್ಸಿದ್ದೀರಾ? ಹೌದು ಸರ್. ಈಗ ನೀವೆಲ್ಲ ಗೇಮೇ ಇತ್ತು, ಹೌದು. ಇದು ಒಂಟಿನ ಆಯ್ತು? ಹೌದು ಸರ್. ಉಂಟು ಸರ್. ಇದು ಎಷ್ಟು ತಿಂಗಳಾಗೈತೆ? ಅದು 1.5 ವರ್ಷ ಆಗಿದೆ ಸರ್. 1.5 ವರ್ಷ ಆಗಿದೆಯಾ? ಇದೇನು ಬೀಜದವ್ರಿ ಮಾಡ್ತೀರಲ್ಲ ಏನು? ಬೀಜದವ್ರಿಗೆ ಬೀಜದವ್ರಿಗೆ ಇಟ್ಟಿದ್ದೀರಾ? ಹೌದು ಸರ್. ರೂಪಾಯಿ ಬಣ್ಣ? ಹೌದು ಸರ್. ಏನ್ ಹೇಳ್ತಿದ್ರ ರೇಟು? 1 ಲಕ್ಷ ಹೇಳ್ತಾರ ಸರ್. 1 ಲಕ್ಷ ಹೇಳ್ತಿದ್ರಾ? ಆದ್ರೆ ಕೊಟ್ಬಿಡ್ತೀರಾ ಇದನ್ನ? ಹಾ. ಇಲ್ಲಾಂದ್ರೆ ಕೂಟ ಗೀಟ ಮಾಡ್ಕೊತೀರಾ ಸಿಕ್ಕಿದ್ರೆ? ಕೂಟಕ್ಕೆ ಅವರು ಸಿಗ್ತಾರೆ, ಇಲ್ಲ ಸಿಕ್ಲಿಲ್ಲ ಅಂದ್ರೆ ಒಂಟಿ ಕೊಡ್ತಾರೆ. ಸಿಕ್ಲಿಲ್ಲ ಅಂದ್ರೆ ಒಂಟಿ ಕೊಟ್ಬಿಡ್ತಾರೆ. ಈಗ ಇದೆಲ್ಲ ನಿಮ್ದೇ ಹಂಗಾದ್ರೆ? ಈಗ 180, 180, 120, 1 ಅಲ್ವಾ? ಹೌದು ಸರ್. ಈಗ ಬಂದ್ ಅದು ಫಿಕ್ಸ್ ಆಗಿಲ್ಲ? ಓಕೆ, ಫೈನ್. ಈಗ ನೋಡೋಣ, ಯಾರಾದ್ರೂ ವಿಡಿಯೋ ನೋಡ್ಕೊಂಡು ಬಂದ್ರು ಬರ್ಬೋದು. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಹಂಗೆ? 8123 ಹಾ 2975 ಹಾ 9725. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತೇಳಿ. ಕೃಷ್ಣಪುರ. ಎಲ್ಲಿಂದ ಬರ್ತಾ ಇದ್ರ? ಗುಬ್ಬಿಯಿಂದ ಬರ್ತಾ ಇದ್ವಿ. ಗುಬ್ಬಿಯಿಂದ. ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆ. ಸರ್ ಏನ್ ಅನ್ಸುತ್ತೆ, ಮಾಗಡಿಲಿ ಜಾತ್ರೆ ನಡೀತದೆ? ಮಾಗಡಿ ಜಾತ್ರೆ ಚೆನ್ನಾಗಿ ನಡೀತಾ ಐತೆ. ಗಿರಾಕಿಗಳು ಕಡಿಮೆ. ಗಿರಾಕಿಗಳು ಎಲ್ಲ ಸಣ್ಣ ಕರುಗಳು ನೆಟ್ಕೊಂಡು ಹೋಗ್ತಾವ್ರೆ. ಈಗ ನನ್ ಪ್ರಕಾರ ಅಂದ್ರೆ ನಾನು ಕೇಳಿರೋ ಪ್ರಕಾರ ಮಾಗಡಿನಲ್ಲಿ ಹ್ಮ್ ಸಣ್ಣ ಕರುಗಳ ಮಾರಾಟನೇ ಜಾಸ್ತಿ, ದೊಡ್ಡ ಕರುಗಳು ಅಂದ್ರೆ ದೊಡ್ಡ ಎತ್ತುಗಳು ಮಾರಾಟ ಇಲ್ಲ ಅಂತ ಹೇಳ್ತಾರೆ. ಕಡಿಮೆ. ಇನ್ನು ಉತ್ತರ ಕರ್ನಾಟಕ ಭಾಗದಿಂದ ಬಂದು ಅದೇ ಇಲ್ಲಿ ಕರುಗಳನ್ನ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಅಂತದ್ರಲ್ಲಿ ಸ್ವಲ್ಪ ದೊಡ್ಡ ಎತ್ತುಗಳದು ಮಾರಾಟ ಕಡಿಮೆ. ಈಗ ನೀವು ಎಷ್ಟು ಜೊತೆ ರಾಸುಗಳನ್ನ ಕರ್ಕೊಂಡು ಬಂದಿದ್ರ? ನಾವು ಒಂದ್ ಜೊತೆ ತಂದಿದ್ವಿ. ಒಂದು ಜೊತೆ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಇದು 4 ಕಲ್ಲು. 4 ಕಲ್ಲ? ಕೆಲಸ ಎಲ್ಲ ಮಾಡ್ಸಿದ್ದೀರಾ? ಎಲ್ಲ ಮಾಡ್ತದೆ. ಎಲ್ಲ ಮಾಡ್ಸಿದ್ದೀರಾ? ಸರ್ ನಿಮ್ ಭಾಗದಲ್ಲಿ ಏನೆಲ್ಲ ಕೆಲಸ ಮಾಡಿಸ್ತೀರಾ? ನಮ್ದು ಅಡಿಕೆ ತೋಟ ಉಳುಮೆ ಮಾಡ್ತದೆ. ಗಾಡಿ ತೆಂಗಿನಕಾಯಿ ಎಲ್ಲ ಏರ್ಕೊಂಬರ್ತೀವಿ. ಓಕೆ, ತೆಂಗಿನಕಾಯಿ ಗಾಡಿ ಎಲ್ಲ ಹೊಡ್ಕೊಂಬರ್ತೀವಿ. ಓಕೆ. ಇದನ್ ಕಡ್ಸ ಇಲ್ಲ ಎತ್ತ ಸರ್ ಇದು? ಹೌದು, ಇಡ ಹೊಡೆದವ್ರೆ. ಓಕೆ. ಒಟ್ನಲ್ಲಿ ಈಗ ಗಾಡಿ ಕೆಲಸ ಎಲ್ಲ ಗಾಡಿ ಕೆಲಸ, ಆರಿನ ಕೆಲಸ ಎಲ್ಲ ಮಾಡುತ್ತೆ. ಈಗ ನಿಮ್ ಕೆಲಸ ಬಿಟ್ಟು ನೀವು ಬಾಡಿಗೆ ಏನಾರು? ಇಲ್ಲ, ಬಾಡಿಗೆ ಅಲ್ಲ ಕಳಿಸ್ತೀರಾ ಗಾಡಿ ಏನಾದ್ರು? ಇಲ್ಲ, ಕಳ್ಸಲ್ಲ. ವಿಶ್ವಾಸ ಕಟ್ಕೊಂಡು ಹೋಗ್ಬೋದು. ವಿಶ್ವಾಸಕ್ಕೆ ತಗೊಂಡು ಹೋಗ್ಬೋದು. ಬಾಡಿಗೆಗೆ ಅಂತ ಏನಿಲ್ಲ. ಏನಿಲ್ಲ. ಈಗ ಕೊಡೋದಿದ್ರೆ ಇದು ಏನ್ ಹೇಳ್ತೀರಾ ಸರ್ ರೇಟ್?
ಇವಕ್ಕೆ ಇವಕ್ಕೆ 1.80 ಹೇಳ್ತಾ ಒಂದು 80 ಹೇಳ್ತೀರಾ? 1.5 ಬಂದು ಬಿಡ್ತೀವಿ. 1.5 1.60 ಬಂದ್ರೆ ಬಿಡ್ತೀರಾ? ಬಿಡ್ತೀವಿ. ಓಕೆ, ಮೇವು ಏನೆಲ್ಲ ಆಗ್ತಾ ಇದ್ರೆ ಸರ್ ಇದಕ್ಕೆ? ನಾವು ಊರ್ನಾಗೆಲ್ಲ ರಾಗಿ ಹುಲ್ಲು ನೆಲ್ಲುಲ್ಲು ಅಷ್ಟೇ. ಓಕೆ, ಈಗ ಇಲ್ಲಿ ಜಾತ್ರೆ ಬಂದಿರೋದಕ್ಕೆ ಫೀಲ್ಡ್ ಹಾಕ್ತಾ ಇದ್ದೀವಿ. ಸೆವೆ ಬೂಸ, ಹಾ. ಮುಸ್ಕಿನ ಜೋಳದ. ಈಗ ಯೂಶಲಿ ನೀವು ಫೀಡ್ಸ್ ಎಲ್ಲ ಹಾಕಲ್ವಾ ನೀವು? ಇಲ್ಲ, ಹಾಕಲ್ಲ. ಮನೆ ಕಡೆ ಇದ್ರೆ ಹಾಕಲ್ಲ. ಮನೆ ಕಡೆ ಇದ್ರೆ ಹಾಕಲ್ಲ, ಏನಿಲ್ಲ. ಬರೀ ರಾಗಿ ಹುಲ್ಲು ಅದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು. ಅದರಲ್ಲೇ ಮೇಂಟೈನ್. ಈಗ ಕಾಳು ಕಡ್ಡಿ ಅಂತ ಏನು ಕೊಡೋದು? ಏನಿಲ್ಲ. ಏನಿಲ್ಲ. ಎಕ್ಸ್ಟ್ರಾ ಫುಡ್ ಇಲ್ಲ ಅದಕ್ಕೆ? ಇಲ್ಲ ಇಲ್ಲ. ಇರೋದ್ರಲ್ಲೇ ಚೆನ್ನಾಗಿರ್ಬೇಕು. ಇರೋದ್ರಲ್ಲೇ ಚೆನ್ನಾಗಿ. ಇರೋದ್ರಲ್ಲಿ ಚೆನ್ನಾಗಿ. ತೋಟಗಳಿಗೆಲ್ಲ ಜೋಳ ಹಚ್ಚಿದ್ದೀವಿ, ಹಾ, ರಾಗಿನೂ ತೊಳೆದಿದ್ದೀವಿ. ಹಾ, ಆ ತೆನೆ ಬಂದ್ಮೇಲೆ ಅದನ್ನ ಕಟಾವ್ ತೆನೆನೆ ಕಟಾವ್ ಮಾಡಿ ಹಾಕ್ತಿವಿ ಅಷ್ಟೇ. ಓಕೆ, ಅದೇ ಫುಡ್ ಅದೇ ಫೀಡ್ಸ್ ಅಲ್ವಾ? ಅದೇ ಫುಡ್ಸ್. ಓಕೆ, ಫೈನ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? 748323 ಹಾ 7946. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿನ್ನ ಹೆಸರು? ಭರತ್. ಭರತ್, ಎಲ್ಲಿಂದ ಬರ್ತಾ ಇರೋದು? ಎಲ್ಲಿಂದ ಬರ್ತೀರಿ? ಚನ್ನಪಟ್ಟಣ ತಾವು ಹೊಸಳ್ಳಿ ಅಂತ. ಚನ್ನಪಟ್ಟಣದ ಹೊಸಳಿನಾ? ಹಾ. ಈಗ ನೀನ್ ಒಬ್ನೇನ ಬಂದಿರೋದ ಇಲ್ಲಿಗೆ? ನಮ್ ತಾತನು ಬಂದ. ನಿಮ್ ತಾತನ ಜೊತೆ ಬಂದಿರೋದಾ? ಈಗ ಏನ್ ಮಾರಾಟ ಮಾಡಕ್ ಬಂದಿರೋದ ನೀವು? ಏನೆಲ್ಲ ಆಗೈತೆ ಇದಕ್ಕೆ? ಎರಡೆರಡಲ್ಲ? ಏನ್ ಗಾಡಿ ಕೆಲಸ ಎಲ್ಲ ಮಾಡಿಸ್ತೀರಾ ನೀವು? ಓರ್ಗಾರ? ಹಾ, ಈಗ ಏನದು ಗೊತ್ತಾಯ್ತಾ ಇಲ್ಲ ನಿನ್ ನಿನ್ ಮೇಲೆ ಪ್ರೀತಿಯಿಂದ ಇದ್ ಮಾಡ್ತಾ ಇತ್ತಾ? ಪ್ರೀತಿಯಿಂದ. ಪ್ರೀತಿಯಿಂದ? ಯಾಕೆ ಊಟ ಹಾಕಿಲ್ವಾ ನೀನ್ ಅದಕ್ಕೆ? ಹಾಕಿದೀವಿ. ಹಾಕಿದ್ಯಾ? ಈಗ ನೀನು ಪ್ರೀತಿಯಿಂದ ಏನಂತ ಕರಿತೀಯ ಅದನ್ನ? ರಾಜ ಅಂತ. ರಾಜ ಅಂತ. ಅದು ಆ ಕಡೆದು? ಅದು ರಾಜ. ಅದು ರಾಜ ಅಂತನಾ? 2 ರಾಜ ಹಂಗಾದ್ರೆ ನಿಮ್ ಮನೇಲಿ? ನೀನು 3ನೇ ರಾಜ. ಓಕೆ, ಏನ್ ಓದ್ತಾ ಇದೀಯಪ್ಪ ನೀನು? 7th ಓದ್ತಿದ್ಯಾ? ಈಗ ಸ್ಕೂಲಿಂದ ಬಂದ್ಮೇಲೆ ನೀನು ಇದೆಲ್ಲ ನೋಡ್ಕೋತೀಯ, ಹುಲ್ಲು ಹಾಕೋದೆಲ್ಲ ಮಾಡ್ತೀಯ. ಈಗ ನೀನ್ ಬಂದ್ರೆ ಹಿಂಗೆಲ್ಲ ಸ್ವಲ್ಪ ಅದು ಹತ್ರ ಬಂದು ಹಿಂಗೆಲ್ಲ ಮಾಡುತ್ತೆ, ಖುಷಿ ಆಗುತ್ತೆ ಹಂಗ್ ಮಾಡಿದ್ರೆ. ಈಗ ಅಕಸ್ಮಾತ್ ಮಾರಾಟ ಮಾಡಿದ್ರೆ ನಿಂಗೆ ಬೇಜಾರಾಗಲ್ವಾ? ಆಯ್ತದಾ? ಬೇರೆ ತಗೊಂಡ್ ಹೋಗ್ತೀರಾ? ಓಕೆ, ಫೈನ್. ಇದು ಏನ್ ಹೇಳ್ತಾ ಇದ್ದೀರಾ ರೇಟು? 1.10 ಹೇಳ್ತಾ ಇದ್ದೀರಾ ನಿಮ್ ತಾತ? ಈಗ ಬಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಕೊಟ್ಬಿಡ್ತಾರೆ. ಓಕೆ, ಫೈನ್ ಅಪ್ಪ, ಒಳ್ಳೇದಾಗ್ಲಿ. ಈಗ ನಿಮ್ ತಾತ ನಂಬರ್ ಹೇಳ್ತೀಯಾ? 9900491358. ಓಕೆ, ಥ್ಯಾಂಕ್ ಯು. ಇನ್ನು ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಮಾಗಡಿ ದನಗಳ ಜಾತ್ರೆನಲ್ಲಿ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಪಕ್ಕದ ನೆರೆಯ ರಾಜ್ಯದಿಂದ ಅಂದ್ರೆ ತಮಿಳುನಾಡಿಂದ ಬಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ತಮಿಳುನಾಡಿಂದ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕಬಸಪ್ಪ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ತಮಿಳ್ನಾಡಲ್ಲಿ ಯಾವ? ಕೃಷ್ಣಗಿರಿ ಮಾವಟ. ಕೃಷ್ಣಗಿರಿ. ಈಗ ನೀವು ಕರ್ನಾಟಕಕ್ಕೆ ಬಂದು ಅಂದ್ರಲ್ಲಿ ಮಾಗಡಿಗೆ ಬಂದು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ? ವ್ಯಾಪಾರ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ವ್ಯಾಪಾರ ಏನ್ ಅನ್ಸುತ್ತೆ? ಇವಾಗ ನಾವಿಲ್ಲ ಜೋಡಿ ಪಟ್ಟಿಗಳು ಕರುಗಳು ತೆಗಿತಾ ಇದ್ದೀವಿ. ಓಕೆ, ಇದು ಕಡಸ್ಗಳನ್ನ ತಗೋತಾ ಇದ್ರ? ತಗೊಂತಾ ಇದ್ದೀವಿ. ಓಕೆ, ಈಗ ನಿಮ್ಗೆ ಏನ್ ಅನ್ಸುತ್ತೆ? ಲಾಭನ ನಿಮ್ಗೆ ಒಂದು ಒಳ್ಳೆ ರೀತಿ ರೀಸನಬಲ್ ಪ್ರೈಸ್ ಅನಿಸ್ತದ್ಯಾ? ನಾವು 1.25 ಕೇಳ್ತಾ ಇದ್ದೀವಿ, 1.40 ಹೇಳ್ತಾವ್ರೆ. ಇವಾಗ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ವ್ಯಾಪಾರ ಮಾಡ್ತಾ ಇದ್ರ? ಏನಂತಾರೆ ಗೌಡ್ರು? ಕೊಡ್ತೀನಿ ಅಂತ ಇದಾರೆ? 1.40 ಕೊಡ್ರಿ, ನಾನು ಗಂಟೆ 1.35. 1.35 ಅಂತ ಹೇಳ್ತಾ ಇದ್ರ? ನನ್ಗಾಗಿರೋದು 1.35 ನಾನೇನು ನಿಮ್ಮ ರಾಜ್ಯ ನಿಮ್ ದೇಶಕ್ಕೂ ಇದಕ್ಕೂ ಬಂದು ನಿಮ್ಮ ತಮಿಳ್ನಾಡು ಬಂದು ನಾನು ತೆಗಿತೀನಿ, ಗೊತ್ತಾಯ್ತಾ? ನಮಗೂ ನೀವು ಸೋಲ್ತೀರಿ, ನಾನು ಸೋಲ್ತೀನಿ. ನಿಮ್ಗೆ ಏನು ಬಹಳ ಬೆಲೆ ಕೊಡಿ ಅಂತ ಹೇಳ್ತಾ ಇದ್ದೀನಿ, ಸಾಕಿದ್ದೀನಿ. 1.35 ನಂಗೆ ಬಿದ್ದವೆ, ಏನ್ ಕೊಡ್ತೀರಾ ಕೊಡಿ ಅಂತ. ನಮ್ಗೆ ಬಾಡಿಗೆ ಇಲ್ಲಿ నుంచి 8,000 ಆಯ್ತದೆ, ನೀವು ಕೊಡ್ರಿ. ಒಂದ್ ಜೊತೆಲಿ ಹೋಯ್ತದೆ, ಒಂದ್ ಜೊತೆಲಿ ಬರ್ತದೆ ಅಂತ ನಾವು ಕೇಳ್ಕೊಂತ ಇದ್ದೀವಿ. ಓಕೆ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ನೋಡಿ ಸರ್. ಅಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಂಟೆಲಿ ದುಡ್ಡು ರೂಪಾಯಿ ಬಿಡಕ್ ಆಯ್ತದ? ಹೌದು, ಬಿಡಕ್ ಆಗಲ್ಲ. ನೋಡಿ ಗೌಡ್ರೆ, ನೀವು ಸ್ವಲ್ಪ ಆಗ್ಲಿ ಸರ್. ಇವಾಗ ನಮ್ಮ ಹುಟ್ಟು ಮಕ್ಳೆಲ್ಲ ನಿಲ್ಲಲ್ಲ, ಒಂದ್ ಹೋಗ್ಬಿಡ್ತದ, ಒಂದ್ ಬದುಕ್ತದೆ, ಒಂದ್ ಸಾಯ್ತದೆ. ಅದೆಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಓಕೆ, ನೋಡಿ ನೋಡ್ಕೊಂಡು ವ್ಯಾಪಾರ ಮಾಡಿ. ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸರ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಬಸವರಾಜ್. ಎಲ್ಲಿಂದ ಬರ್ತಿದ್ರ? ವಿಭೂತಿಕೆರೆ, ರಾಮರ ತಾಲೂಕು. ವಿಭೂತಿಕೆರೆ. ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ? ಬಹಳ ಖುಷಿ ಆಯ್ತು ಸರ್. ಖುಷಿಯಾಗಿದ್ಯಾ? ಎಷ್ಟು ಹಸುಗಳನ್ನ ಕರ್ಕೊಂಡ್ ಬಂದಿದ್ರ? 2 ಜೊತೆ ಸರ್. 2 ಜೊತೆ. ಒಂದು ಒಂಟಿ ಇದೆಯಾ? ಇದು ಒಂಟಿನ ಇದು? ಓಕೆ, ಇದು ಏನೆಲ್ಲ ಆಗಿದೆ ಸರ್? 4 ಕಲ್ಲು. ಕೆಲಸ ಎಲ್ಲ ಮಾಡಿಸಿದ್ರಾ? ಏನ್ ಕೆಲಸ ಮಾಡಿಸಿದ್ರ? ಉಳುಮೆ, ಗಾಡಿ ಕೆಲಸ ಎಲ್ಲ ಮಾಡಿದ್ವಿ. ಗಾಡಿ ಕೆಲಸ. ನಿಮ್ಮ ರಾಮನಗರ ಭಾಗದಲ್ಲಿ ಉಳಿನ ಕೆಲಸ ಜಾಸ್ತಿ? ಉಳುಮೆ ಕೆಲಸ. ಓಕೆ ಓಕೆ. ಕಡ್ಸ ಏನೋ ಇದು ಎತ್ತ? ಅವು ಕಡ್ಸ ಹಿಂದ್ಗಡೆ ಕಡ್ಸ, ಇದು ಎತ್ತ? ಓಕೆ, ಅಂದ್ರೆ ಈಗ 4 ಕಲ್ಲು ಆಗೈತೆ. 4 ಕಲ್ಲು. ಏನ್ ಹೇಳ್ತಿದ್ರ ರೇಟು? 3 ಕಾಲು ಹೇಳ್ತಾ ಇದೀವಿ. 3 ಕಾಲು ಬಂದ್ ಕೇಳ್ತಾ ಇದ್ರ? ಕೇಳ್ತಾವ್ರೆ. ಎಷ್ಟು ಕೇಳ್ತಾ ಇದ್ರು? 2.5 ಕೇಳಿದ್ರು ಆಗಲ್ಲ. ನಿಮ್ಗೆ ಎಷ್ಟು? 3 ಚಿಲ್ಲರೆ ಆಗಿರೋದು. ನಿಮ್ಗೆ 3 ಚಿಲ್ಲರೆ. ಹಂಗಾಗಿ ಕೆಂಗಲ್ ತಗೊಂಡ್ ನೀವು ಕೆಂಗಲ್ ತಗೊಂಡ್ರ? ಇದು ಒಂಟಿ ಕಡ್ಸ ಇದು? ಕಡ್ಸಿ ಸರ್. ಏನೆಲ್ಲ ಆಗೈತೆ? 4 ಕಲ್ಲು.
ನಾಲ್ಕಲ್ಲು ಕೂಟ ಮಾಡ್ತೀರಾ ಇಲ್ಲ ಮಾರಾಟ ಮಾಡ್ಬಿಡ್ತೀರಾ? ಬಂದ್ರೆ ಮಾಡ್ತೀವಿ ಸರ್, ಇಲ್ಲ ಕೂಟಕ್ಕೆ ಹಾಕ್ತೀವಿ. ಓಕೆ, ಏನ್ ಹೇಳ್ತಿದ್ರ ರೇಟು? 1.20 1.20. ಸರ್ ಈಗ ಮೇವು ಏನೆಲ್ಲ ಹಾಕ್ತೀರಾ ನಿಮ್ ಕಡೆ? ಸರ್ ನಾವು ಕೇಬೇರು, ಹಾ ಮುಸ್ಕಾಲ್ ನುಚ್ಚು, ಹಾ ರವೆ ಬುಸ, ಹಾ ಚಕ್ಕೆ ಒಟ್ಟು, ಹಾ ಅಕ್ಕಿ ನುಚ್ಚು ಇಷ್ಟು ಹಾಕ್ತೀವಿ. ಎಷ್ಟು ಹಾಕ್ತೀರಾ? ಹಾಲು ಮೊಟ್ಟೆ? ಹಾಲು ಕೊಡ್ತೀವಿ ಸರ್, ಮೊಟ್ಟೆ ಗಿಟ್ಟೆ ಕೊಡಲ್ಲ. ಓಕೆ ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ನಂಬರ್ ಬಂದ್ಬಿಟ್ಟು 9148631359. ಸೊ ನಿಮ್ಗೆ ಏನಾದ್ರು ರಾಸುಗಳು ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ರಾಕೇಶ್ ಗೌಡ ಅಂತ. ರಾಕೇಶ್, ಎಲ್ಲಿಂದ ಬರ್ತಾ ಇರೋದು? ಮದ್ದೂರು ತಾಲೂಕು ಕೆಸ್ತೂರು ಪಕ್ಕ ಅಡಗನಹಳ್ಳಿ. ಅಡಗನಹಳ್ಳಿ ನಂದಿ ಬಸವೇಶ್ವರ ಜಾತ್ರೆ ಆಯ್ತದಲ್ಲ, ಹಾ, ಆ ಊರ್ನವ್ರು. ಚಿಕ್ಕಂಗನಹಳ್ಳಿ ಅವರ? ಚಿಕ್ಕಂಗನಹಳ್ಳಿ ಪಕ್ಕ ಅಡಗನಹಳ್ಳಿ. ಅಡಗನಹಳ್ಳಿ. ಏನನ್ಸುತ್ತೆ ಜಾತ್ರೆ? ಜಾತ್ರೆ ಚೆನ್ನಾಗಿದೆ ಸರ್, ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಓಕೆ, ಇದನ್ ಕಡೆನಾ? ಕಡೆ ಅಲ್ಲೋದು ಸರ್. ಕೆಲಸ ಎಲ್ಲ ಮಾಡಿಸಿದ್ರ? ಕೆಲಸ ಎಲ್ಲ ಮಾಡಿದೀವಿ. ಭತ್ತದ ಗದ್ದೆ, ಕಬ್ಬನ್ ಗದ್ದೆ ಎಲ್ಲ ಮಾಡಿದೀವಿ. ಎಲ್ಲ ಮಾಡಿದಿರ? ಏನ್ ಹೇಳ್ತಿದ್ರ ರೇಟು? 5,25,000 ಆಗೈತೆ. 5,25,000 ನಿಮ್ಗೆ? ಹಾ. ಈಗ ಕೊಡೋದಿದ್ರೆ ಏನ್ ಹೇಳ್ತೀರಾ ರೇಟು? ಕೊಡೋದೇನಿದ್ರೆ ಮೇಲ್ಗಡೆ ಬಂದ್ರೆ ಕೊಡ್ತೀವಿ. 5,25,000 ಮೇಲೆ ಬಂದ್ರೆ ಕೊಡ್ತೀರಾ? ಓಕೆ, ಈಗ ಮಾಗಡಿಲಿ ಜಾತ್ರೆ ನಡೀತಿದಿಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಮಾಗಡಿ ಚೆನ್ನಾಗಿ ನಡೀತಾ ಇದೆ. ಹಾ, ನೋಡ್ಬೇಕು ಇನ್ನ. ಎಷ್ಟು ಕಮಿಟಿ ಇದೆ ನಾಳೆ? ಹಾ, ನಾಳೆನ ಕಮಿಟಿ ನಾಳೆ ಇದೆ. ಓಕೆ, ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ಓಕೆ, ಇದಕ್ಕೆ ಮೇವು ಏನೆಲ್ಲ ಹಾಕ್ತೀರಾ? ಏನ್ ತಿಂಡಿ? ಹಿಂಡಿ, ರವೆ ಬೂಸ, ರವೆ ಒಟ್ಟು, ಹಾ, ಕಡಲೆ ಒಟ್ಟು ಓಕೆ, ಎಲ್ಲ ಹಾಕ್ತೀವಿ. ಇಷ್ಟೆಲ್ಲ ಹಾಕ್ತೀರಾ? ಓಕೆ, ಫೈನ್. ಈಗ 5,25,000 ಮೇಲೆ ಬಂದ್ರೆ ಬಿಡ್ತೀರಾ? ಕೊಡ್ತೀವಿ ಸರ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರು? 8095626860. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ? ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಎಲ್ಲ ಅನುಕೂಲ ಚೆನ್ನಾಗಿದೆ. ಓಕೆ ಓಕೆ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.